ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಿಖಿಲ್ ಅಂತ. ನಾನು ಬರೋದು ಬೆಳಗಾವಿ, ಕರ್ನಾಟಕ. ರೀಸೆಂಟ್ಲಿ ನಾನು ಮೈಸೂರು ಟ್ರಾವೆಲ್ ಮಾಡಿದೆ. ಸೊ ಮೈಸೂರು ಸಿಟಿ ನಂಗೆ ತುಂಬ ಲೈಕ್ ಆಯಿತು. ಎವ್ರಿವೇರ್ ಗ್ರೀನರಿ, ಟ್ರೀಸ್. ಇದು ನಮ್ಮ ಯೂನಿವರ್ಸಿಟಿ. ಸೊ ನಾನು BC ಎಕ್ಸ್ಟರ್ನಲ್ ಮಾಡ್ತಿದ್ದೀನಿ. ಲ್ಯಾಬ್ ಎಕ್ಸಾಮ್ಸ್ ನಮ್ಮದು ಮೈಸೂರಲ್ಲಿರುತ್ತೆ. ಸೊ ಬೆಳಗಾವಿಯಿಂದ ಬಂದಿರೋದು. ಬರುವಾಗ ಬಸ್ಸಿಂದ ಬಂದ್ವಿ, ಮತ್ತು ಹೋಗುವಾಗ ರಿಟರ್ನ್ ಟಿಕೆಟ್ ಟ್ರೈನ್ ಬುಕ್ ಮಾಡಿದ್ದೀವಿ. ಸೊ ಮೈಸೂರು ಬಗ್ಗೆ ಹೇಳಬೇಕಂತಂದರೆ ಸಿಟಿ ತುಂಬ ಕ್ಲೀನ್ ಇತ್ತು, ತುಂಬ ಲೈಕ್ ಆಯಿತು ನೋಡಿ. ಅಕ್ಕಪಕ್ಕ ಎಲ್ಲ ಚೆನ್ನಾಗಿದೆ, ಕ್ಲೀನಿನೆಸ್ ಮೇಂಟೈನ್ ಮಾಡಿದ್ದಾರೆ. ಗವರ್ಮೆಂಟ್ ಆಫೀಸಸ್, ಪಬ್ಲಿಕ್ ಎಲ್ಲ ಸ್ಪಾಟ್ಸ್ ಎಲ್ಲ ಇದೆ, ಎಲ್ಲ ಚೆನ್ನಾಗಿತ್ತು ನೋಡಿ. ತುಂಬ ಖುಷಿ ಆಯಿತು. ಹೆರಿಟೇಜು ಮೇಂಟೈನ್ ಮಾಡಿದ್ದಾರೆ. ಓಲ್ಡ್ ಬಿಲ್ಡಿಂಗ್ಸ್, ಸಿಂಪಲ್ ಪೇಂಟ್, ಮತ್ತು ಗವರ್ಮೆಂಟ್ ಆಫೀಸಸ್, ರೋಡ್ಸ್, ಟ್ರಾಫಿಕ್ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿತ್ತು. ಆಟೋದವರು ಸ್ವಲ್ಪ ಕಾಸ್ಟ್ಲಿ ಹೇಳಿದ್ರು, ಬಟ್ ಪರವಾಗಿಲ್ಲ. ಇಲ್ಲಿಂದ ನಾವು ಫ್ರೆಂಡ್ಸ್ ಆಮೇಲೆ ಎಕ್ಸಾಮ್ ಮುಗಿದ್ಮೇಲೆ ನಾವು ಝೂಗೆ ಬಂದ್ವಿ. ಈ ಥರ ಟನಲ್ ಇದೆ, ಇದು ಎಂಟ್ರೆನ್ಸ್, ಎಲ್ಲ ಟಿಕೆಟ್ ಕೌಂಟರ್, ಎಲ್ಲ ಟಿಕೆಟ್ ಎಲ್ಲ ತಕ್ಕೋಬೋದು. ಮತ್ತು ನಾವು ಇಲ್ಲಿಂದ ಝೂ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಗೈಸ್ ಹೇಳ್ತೀನಿ, ಝೂ ನೋಡಬೇಕಂದ್ರೆ 1/2 hour 1 hour ಅಲ್ಲಿ ಆಗಲ್ಲ. ಮಿನಿಮಮ್ 2 to 3 hours ಬೇಕು. ನೀವು ವಾಕಿಂಗ್ ಮಾಡೋಕ್ಕೆ ತುಂಬ ಸ್ಟ್ರಾಂಗ್ ಇರಬೇಕು. ಸಾಕಾಯಿತು ನನಗರೆ. ನೆಕ್ಸ್ಟ್ ಟೈಮ್ ಬರಬಾರ್ದಂತಲೇ ಯೋಚನೆ ಮಾಡಿದ್ದು ನಾನರೇ. ಮತ್ತು ಇದು ನೋಡಿ, ಬರ್ಡ್ಸ್ ಎಲ್ಲ ಇಲ್ಲಿ, ಪ್ಯಾರೆಟ್ಸ್, ಬೇರೆ ಬೇರೆ ಟೈಪ್ ಕ್ರೇನ್, ಬರ್ಡ್ಸ್ ಎಲ್ಲ ನೋಡಿದ್ವಿ. ಸೊ ಕ್ಲಿಯರಾಗಿ ಬರ್ತಿರಲಿಲ್ಲ, ಯಾಕಂದರೆ ಕ್ಯಾಮ್ರಾ ಕ್ವಾಲಿಟಿನ ಸರಿ ಇಲ್ಲ. ಸೆಕೆಂಡ್ ಥಿಂಗ್ ಅಂದರೆ ನೆಟ್ ಹಾಕಿದ್ದಾರೆ. ಸೊ ಝೂ ಅಲ್ಲಿ ಅಷ್ಟು ಕ್ಲಿಯರಾಗಿ ಬರ್ತಾನೆ ಇರಲಿಲ್ಲ. ಮತ್ತು ಇಲ್ಲಿಂದ ನಾವು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ಪ್ಯಾರೆಟ್ಸ್. ಸೊ ಏನಾಯ್ತು ಅಂತಂದರೆ, ನನಗೆ ಗೊತ್ತೇ ಇರಲಿಲ್ಲ ಇಷ್ಟೊಂದು ಬೇರೆ ಬೇರೆ ಟೈಪ್ ಪ್ಯಾರೆಟ್ಸ್ ಇರ್ತಾವಂತ. ನೋಡಿ ನಾನು ಕನ್ಫ್ಯೂಸ್ ಆಗಿಬಿಟ್ಟೆ. ಎಷ್ಟೊಂದು ಪ್ಯಾರೆಟ್ ಇದೆ, ರೆಡ್, ಗ್ರೀನ್ ಕಲರ್, ಬೇರೆ ಬೇರೆ ಲೊಕೇಶನಿಂದ ಬೇರೆ ಬೇರೆ ಹೆಸರುಗಳಿಂದ ಫೇಮಸ್. ಸೊ ಇಲ್ಲಿಂದ ಬಂದುಬಿಟ್ಟು ಮುಂದೆ ಹೋಗಿ ಇದು ರೈನೋ ನೋಡಿದ್ವಿ. ಫಸ್ಟ್ ಟೈಮ್ ನೋಡ್ತಾ ಇದ್ದಿದ್ದು. ಇದಕ್ಕಿಂತ ಮುಂಚೆ ನೋಡಿದ್ದು ಅದೆಲ್ಲ ಮೂವೀಸಲ್ಲಿ, ನ್ಯಾಷನಲ್ ಜಿಯೋಗ್ರಫಿ, ಡಿಸ್ಕವರಿಯಲ್ಲಿ. ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಮತ್ತು ಝೂ ರಿಗಾರ್ಡಿಂಗ್ ನಾನು ರಿವ್ಯೂ ಮತ್ತು ನಂದು ಹಾನೆಸ್ಟ್ ಇರೋದು ಏನು ಹೇಳಬೇಕಂದ್ರೆ ಎಂಡಾಗಿ ಹೇಳ್ತೀನಿ. ಯಾಕಂದರೆ ಹೀಗೆ ಸರ್ಪ್ರೈಸ್ ಇರಲಿ, ಏನಾರು ಇರಲಿ, ರಿವ್ಯೂ ನಾನು ಕೊಟ್ಟು ಇದು ಮಾಡೋದಿಲ್ಲ. ಸೊ ಇದು ಫಸ್ಟ್ ಟೈಮ್ ನಾನು ನೋಡಿದ್ದು ಲಯನ್ ಟೈಗರ್ ಇಷ್ಟು ವರ್ಷದಲ್ಲಿ. ಯಾಕಂದರೆ ಯಾವತ್ತೂ ಈ ಥರ ಹೋಗಬೇಕಂತ ಪ್ಲ್ಯಾನ್ ಆಗಿಲ್ಲ, ಹೋಗೂ ಇಲ್ಲ. ಸೊ ದಿಸ್ ವಾಸ್ ಅನ್ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಇಲ್ಲಿ ನಡಕ್ಕೆ ಒಂದು ಲೈಬ್ರರಿ ಇತ್ತು, ಆ್ಯನಿಮಲ್ ಲೈಬ್ರರಿ. ಶೂಟ್ ಮಾಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡಿದೆ, ಯಾಕಂದರೆ ಯಾರು ಬೈದುಬಿಟ್ರೆ ಏನು ಮಾಡ್ತೀವಂತ. ಸೊ ಆದರೂ ನಾನು ಯಾರು ಏನು ಬೈತಾರೆ ಏನಿಲ್ಲ ಅಂತ ನೋಡೇ ಇಲ್ಲ, ಹೋಗಿ ಶೂಟ್ ಮಾಡಿದೆ. ಇಲ್ಲಿ ಬರೀ ಆ್ಯನಿಮಲ್ ಬುಕ್ಸು, ಲೈಫ್ ರಿಲೇಟೆಡ್ ಎನಿಥಿಂಗ್, ನಥಿಂಗ್ ವಾಸ್ ದೇರ್ ಬಟ್ ಓನ್ಲಿ ಆ್ಯನಿಮಲ್ ಬುಕ್ಸ್. ಸೊ ಈ ಥರ ಲೈಬ್ರರಿ ಇತ್ತು. ಲೈಬ್ರರಿ ಆಚೆ ಬಂದುಬಿಟ್ಟು ಮತ್ತು ಎಲ್ಲ ಥರ ವಾಟರ್ ಫೆಸಿಲಿಟೀಸ್ ಎಲ್ಲ ಇದೆ, ಬಟ್ ನೀರೇ ಇರಲಿಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಸಲುವಾಗಿ ನೀರಿರಲಿಲ್ಲೋ ಏನೋ ಗೊತ್ತಿಲ್ಲ. ಬಟ್ ಫೆಸಿಲಿಟಿ ನನಗೇನೋ ಅಷ್ಟು ಇಷ್ಟ ಆಗಿಲ್ಲ ಝೂದು. ಮತ್ತು ಗೈಸ್, ಇವೆಲ್ಲ ಪ್ರಾಣಿಗಳು ಝೂ ಅಲ್ಲಿರ್ತಾರಲ್ಲ, ಇವ್ರಿಗೆ ಫ್ರೀ ಬಿಟ್ಟಿದ್ದು ಚಲೋ. ನಾವೇನು ಮನುಷ್ಯಗಳು ಇವ್ರು ಬಂದು ಪ್ರಾಣಿಯನ್ನು ನೋಡ್ತೀವಿ, ಬಟ್ ನನ್ನ ಪ್ರಕಾರ ಇವ್ರಿಗೆ ಒಂದು ಫ್ರೀಡಮ್ ಅಂತ ಇಲ್ಲ. ನನಗೆ ಬಂದು ಇಲ್ಲಿ ಏನು ಪಾಸಿಟಿವ್ ವೈಬ್ ಥರ ಅನಿಸಿಲ್ಲ. ಬರೀ ಒಂದು ನನ್ನ ಫೇವ್ರೆಟ್ ಅನಿಮಲ್ ಎಲಿಫೆಂಟ್, ಜಿರಾಫ್, ಇದೆಲ್ಲ ನೋಡಿ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು ಅಷ್ಟೇ. ಬಟ್ ಬೇರೆ ನನಗೆ ಅಷ್ಟೇನು ಎಕ್ಸೈಟ್ಮೆಂಟ್ ಆಗೇ ಇಲ್ಲ. ಇದು ರೈನೋ ಅಷ್ಟೇ, ಅವ್ರವ್ರ ಝೋನಲ್ಲಿದ್ದರು, ಆರಾಮ್ಸೆ ಇದ್ದರು ಅವರು. ಮತ್ತು ಟೈಗರ್ ಅದೆಲ್ಲ ಡಿಪ್ರೆಸ್ಡ್, ತಿನ್ನಾಗಿಬಿಟ್ಟಿದ್ರು, ಯಾರೂ ಹೆಲ್ದಿ ಇರಲಿಲ್ಲ. ಮತ್ತು ಇದು ಬೈಸನ್ ನಾನು ನೋಡ್ತಾ ಇರೋದು ಫಸ್ಟ್ ಟೈಮ್ ಇನ್ ಲೈಫ್. ಮಕ್ಕಳೇ ಒಂದೇ ಸತ ಒಂದು 10, 15, 20 ಬೈಸನ್ಸ್ ನೋಡಿಬಿಟ್ಟೆ. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಆ್ಯನಿಮಲ್, ಎಲಿಫೆಂಟ್, ಆನೆ. ಇದೇ ನಂದು ಮೂಮೆಂಟ್ ಆಫ್ ದ ಡೇ. ನೋಡಿಬಿಟ್ಟು ಖುಷಿ ಆಯಿತು. ಚಿಕ್ಕವನಿದ್ದಾಗಿನಿಂದ ಎಲಿಫೆಂಟ್ ನೋಡಿದರೆ ಒಂದು ಬೇರೆನೇ ಇಂಟ್ರೆಸ್ಟ್. ತುಂಬ ಕ್ಯೂಟಾಗಿರುತ್ತೆ. ವೆಜಿಟೇರಿಯನ್ ಆ್ಯನಿಮಲ್, ಮತ್ತು ವೆಜಿಟೇರಿಯನ್ ಇದ್ದು ಸ್ಟ್ರಾಂಗೆಸ್ಟ್ ಆ್ಯನಿಮಲ್ ಇನ್ ದ ವರ್ಲ್ಡ್. ಇದು ನೋಡಿ ಝೀಬ್ರಾ, ಇದು ಬಿಯರ್ ಪಾಪ. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿಗೆ ಸುಮ್ಮನೆ ನಡ್ಕೋತ ಇತ್ತು. ಅದು ನೋಡಿ ಬೇಜಾರಾಯಿತು. ರಿಯಲಿ ನನಗೆ ಝೂಗೆ ಬಂದರೆ ಈ ಥರ ಅನ್ನಿಸ್ತು, ನೆಕ್ಸ್ಟ್ ಟೈಮ್ ಬರಬಾರ್ದ ಅಂತ. ಯಾಕಂದರೆ ಇವರೆಲ್ಲ ಫ್ರೀಡಮ್ ಡಿಸರ್ವ್ ಮಾಡ್ತಾರೆ.
ಸೊ ಈ ಥರ ಎಲ್ಲ ಟ್ರ್ಯಾಪ್ ಆಗಿ ಕೂಂತ ಟೈಪ್ ಅದೆಲ್ಲ ಇಷ್ಟ ಆಗಿಲ್ಲ. ಮತ್ತು ನೋಡ್ತಾ ಇದ್ದೆ ನಾನು ವಾಟರ್ ಫೆಸಿಲಿಟಿನೂ ಝೂ ಅಲ್ಲಿ ಅವ್ರ ಕೇಜಲ್ಲಿ ಇರಲಿಲ್ಲ. ಎಲ್ಲೂ ಫುಡ್ ಫೆಸಿಲಿಟಿನೂ ನಾನು 3 to 4 ಅವರ್ಸಲ್ಲಿ ಯಾರೂ ಊಟ ಹಾಕಿದ್ದು ನೋಡಿಲ್ಲ, ಏನಿಲ್ಲ. ಮೇ ಬಿ ಟೈಮಿಂಗ್ಸ್ ಬೇರೆ ಇರ್ಬೋದು, ಬಟ್ ಒಂಥರ ನಂಗೆ ನೆಗೆಟಿವ್ ಫೀಲ್ ಆಯಿತು. ಓನ್ಲಿ ಒಂದು ಫ್ಯೂ ಆ್ಯನಿಮಲ್ಸ್ ನೋಡಿ ಚೆನ್ನಾಗಿ ಅನ್ನಿಸ್ತು. ನೇಚರ್ ಚೆನ್ನಾಗಿದೆ. ಒಂದು ಚಿಕ್ಕ ಮೈಸೂರಲ್ಲಿ ಒಂದು ಚಿಕ್ಕ ಫಾರೆಸ್ಟ್ ಟೈಪ್ ಇದೆ ಸಪ್ರೇಟ್. ಮತ್ತು ಇಲ್ಲಿ ನೋಡಿ ಫೌಂಟೇನ್ ಟೈಪ್ ಲೇಕ್, ಅದೆಲ್ಲ ಫೆಸಿಲಿಟಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಬೈಸನ್. ಸೊ ಅದು ಪ್ರೀವಿಯಸ್ ವೀಡಿಯೋದಲ್ಲಿ ಇರಲಿಲ್ಲ. ಇಲ್ಲಿ ನೋಡಿ ಗ್ರೂಪ್ ಇದೆ ಫುಲ್. ಇವರಲ್ಲಿ ಜಿಮ್ ಹೋಗಲ್ಲ, ಏನಿಲ್ಲ. ಆದರೆ ಬಾಡಿ ನೋಡಿದರೆ ಮಸಲ್ಸ್ ಯಾರಿಗೂ ಕಂಪೇರ್ ಮಾಡಿದ್ರು ಈ ಥರ ಮಸಲ್ಸ್ ಇರಲ್ಲ, ಬಾಡಿ ಬಿಲ್ಡರ್ಸ್ ಟೈಪ್. ಮತ್ತೆ ಬಂತು ಫೇವ್ರೆಟ್ ಆ್ಯನಿಮಲ್ ಆನೆ, ನೋಡ್ಕೊಳ್ಳಿ. ಇದು ಬಿಯರ್, ಬ್ಲ್ಯಾಕ್ ಬಿಯರ್. ಸೊ ಇದು ಮೈಸೂರು ಸ್ಯಾಂಡಲ್ ಸ್ಟೋರ್ ಅಂತ, ಹೆರಿಟೇಜ್ ಆಫ್ ಮೈಸೂರು, ವಿಂಟೇಜ್ ಕಂಪ್ನಿ ಆಫ್ ಮೈಸೂರು. ಸೊ ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಮೈಸೂರು ಸ್ಯಾಂಡಲ್ ಸೋಪ್, ಬಾಡಿ ಟಾಲ್ಕ್ ಮತ್ತು ಅಗರಬತ್ತಿಯನ್ನು ತೊಗೊಂಡ್ವಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೊಡೋಕ್ಕೆ. ಇಲ್ಲೇ ಒಂದು ಒಳಗಡೆ ರೆಸ್ಟೋರೆಂಟ್ ಇತ್ತು, ನೋಡಿ ರಿವೈವ್ ಆದಂಗೆ ಅನಿಸ್ತು. ಹೊಟ್ಟೆ ಹಸಿ ಆಗಿತ್ತು ಬಹಳ. ಇದು ನೋಡಿ ಈವ್ನಿಂಗ್ ಟೈಮ್ ಆಯಿತು, ಹೆಂಗೆ ಅಡ್ಡಾಡ್ತಿದೆ ಇಲ್ಲಿಂದಲ್ಲಿ ಲೇಜಿ ಆಗಿಬಿಟ್ಟು. ಇನ್ನೊಂದು ಸೀನ್ ನೋಡಿ, ಈಗ ಮುಂದೆ ಬರುತ್ತೆ, ಹೇಗೆ ಕುಂತಿದೆ ನೋಡಿ ನೀರಲ್ಲಿ. ಸಮರ್ ಟೈಮ್ ಅಲ್ಲ, ಅವರಿಗೂ ನೀರು ಬೇಕು. ಇದೊಂದು ಒಳಗಡೆ ಲೇಕ್ ಟೈಪ್ ಮಾಡಿದ್ದಾರೆ, ನ್ಯಾಚುರಲ್ ಹ್ಯಾಬಿಟೇಟ್. ಇದು ನೋಡಿ ಚಿರುತೆನೇ ನಾನು ನೋಡಿದ್ದು ಫಸ್ಟ್ ಟೈಮ್. ಸ್ನೇಕ್ಸ್ 50 to 60 ಟೈಪ್ಸ್ ಸ್ನೇಕ್ಸ್ ಇದ್ದಾರೆ. ಬಟ್ ಅದು ಕ್ಯಾಪ್ಚರ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಯಾಕಂದರೆ ಅವರು ಯಾವುದಾರೆ ಮೂಲೆಯಲ್ಲಿ ಹೋಗಿ ಕುಂತು ಬಿಡ್ತಿದ್ರು. ಸೊ ಅಲ್ಲಿಂದ ಕ್ಯಾಪ್ಚರ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಅದರಲ್ಲಿ ಕ್ಯಾಮೆರಾ ನಂದು ಅಷ್ಟೇನು ಕ್ಲಿಯರ್ ಇಲ್ಲ. ನಾನು ಯೂಸ್ ಮಾಡೋದು OnePlus ಬೇಸ್ ಮಾಡಲ್. ಬಟ್ ಐಫೋನ್ ಇದ್ದಿದ್ರೆ ಇನ್ನೂ ಒಂದು ಎಕ್ಸ್ಪೀರಿಯನ್ಸ್, ವಿಡಿಯೋ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಬೇರೆಯೇ ಇರ್ತಿತ್ತು. ನೋ ಮ್ಯಾಟರ್ ವಾಟ್, ನೋಡೋಣ, ಮುಂದೆ ತೊಗೊಳ್ಳೋ ಪ್ಲ್ಯಾನ್ ಇದೆ. ಯಾಕಂದರೆ ಫೋಟೋಗ್ರಫಿಯಲ್ಲೆಲ್ಲ ನನಗೆ ಇಂಟ್ರೆಸ್ಟ್ ತುಂಬ. ಸೊ ಲೆಟ್ಸ್ ಸಿ. ಮೊಸಳೆ ನೋಡಿದೆ, ಆಲಿಗೇಟರ್ಸ್ ಅಂತಾರೆ, ಕೆಲವೊಂದು ಜನ ಕ್ರೊಕೊಡೈಲ್ ಅಂತಾರೆ. ಅದರಲ್ಲಿ ತುಂಬ ವ್ಯತ್ಯಾಸ ಇದೆ. ನಾನು ಸಾಲ್ಟ್ ವಾಟರ್, ಫ್ರೆಶ್ ವಾಟರ್, ಬೇರೆ ಬೇರೆ ಟೈಪ್ ಎಲ್ಲ ಟೈಪ್ ಕ್ರೊಕೊಡೈಲ್ಸ್ ಮತ್ತು ಆಲಿಗೇಟರ್ಸ್ನ ನೋಡಿದೆ. ಇದು ನೋಡಿ ಸ್ವ್ಯಾನ್ಗಳು, ಡಕ್ಗಳು, ಏನೇನೋ ಬೇರೆ ಬೇರೆ ಟೈಪ್ ಇತ್ತು. ನನಗಷ್ಟು ಗೊತ್ತಾಗಲ್ಲ, ನನಗರೆ ಎಲ್ಲ ಸೇಮ್ ಅನ್ನಿಸ್ತವೆ. ಬಟ್ ಇದೆಲ್ಲ ಮೇಂಟೆನೆನ್ಸ್ ಚೆನ್ನಾಗಿತ್ತು. ಈ ಸೈಡ್ ಸ್ವಲ್ಪ ಎಂಡಿಗೆ ಬಂದರೆ ಚೆನ್ನಾಗಿತ್ತು. ಜನನೂ ಇಲ್ಲೇ ಇದ್ದರು ತುಂಬ, ಚಿಕ್ಕ ಮಕ್ಕಳು ಅದೆಲ್ಲ ಆಟಾಡೋಕ್ಕೆ. ಸೊ ಓವರಾಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಬಟ್ ನಾನು ಝೂಗೆ ಹೋಗೋಕ್ಕೆ ಸಜೆಸ್ಟ್ ಮಾಡಲ್ಲ ಯಾರಿಗೂ. ಮೈಸೂರಿಗೆ ಹೋದರೆ ಇನ್ನೊಂದು ಸ್ನೋ ಬೋರ್ಡ್ ಅಂತ ಇದೆ, ಫಿಶ್ ವರ್ಲ್ಡ್ ಅಂತ ಇದೆ, ಚಾಮುಂಡೇಶ್ವರಿ ಗುಡಿ, ಆಮೇಲೆ ಡ್ಯಾಮ್ ಇದೆ, ಬೇರೆ ಬೇರೆ ಅಮ್ಯೂಸ್ಮೆಂಟ್ ಪಾರ್ಕ್ಸಲ್ಲೆಲ್ಲ ಅದು ಹೋಗೋದು ಚಲೋ. ಬಟ್ ಚಿಕ್ಕ ಮಕ್ಕಳಿದ್ದರೆ ಅವ್ರಿಗಷ್ಟೇ ಇಷ್ಟ ಆಗೋದು ಮೈಸೂರು ಝೂ. ಸೊ ನೋಡಿ ನಿಮ್ಮ ಪ್ರಕಾರ ಹೇಗೆ ಮಾಡ್ತೀರಾ ಪ್ಲ್ಯಾನ್, ಆ ಥರ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿರ್ಬೋದು ಬ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಗೈಸ್. ಟೇಕ್ ಕೇರ್ ಟಿಲ್ ದೆನ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್. ಲೈಕ್, ಸಬ್ಸ್ಕ್ರೈಬ್, ಫಾಲೋ ಮಾಡಿ ಗೈಸ್.